ಮಹಾನಗರ ಪಾಲಿಕೆ ಕಮಿಷನರ್ ವಿರುದ್ಧ ಸಮಾಜ ಸೇವಕ ಜಿಕೆ ಸ್ವಾಮಿ ಫುಲ್ ಗರಂ. ಹೌದು, ಬಳ್ಳಾರಿಯ ಅಂದ್ರಾಳ ಏರಿಯಾದ ಡಿಸಿ ಕಾಲೋನಿಯಲ್ಲಿ ಮಂಗಳಮುಖಿಯರು ಹುಲಿಗೆಮ್ಮ ದೇವಿ ಮತ್ತು ಪರಶುರಾಮ್ ದೇವಸ್ಥಾನವನ್ನ ಭಿಕ್ಷಾಟನೆ ಮಾಡಿ ಕಷ್ಟಪಟ್ಟು ನಿರ್ಮಿಸಿದ್ದಾರೆ. ಈಗ ಪ್ರತಿನಿತ್ಯವೂ ಅಲ್ಲಿ ಪೂಜೆ ನಡೆಯುತ್ತಿದ್ದು ಅಂದ್ರಾಳಿನ ಭಕ್ತಾದಿಗಳಿಗೆ ಪ್ರಮುಖ ಸ್ಥಾನವಾಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಭಿಕ್ಷಾಟನೆ ಮಾಡಿ ₹1 2 ಕೇಳಿ ಭಿಕ್ಷಾಟನೆ ಮಾಡಿ ಗುಡಿ ಕಟ್ಟಾರ. ಗುಡಿ ಕಟ್ಟಿದ ಮೇಲೆ ಆಮೇಲೆ ಪರಶುರಾಮನ ಗುಡಿ ಕಟ್ಟಾಳ ಎಲ್ಲ ಮಾಡಾಳ. ಮಾಡಿದ ಕಾಲಕ್ಕೆ ಇವರು ಗುಡಿ ಚೆನ್ನಾಗಿರೋದು ನೋಡಿ ಮುಂದೆ ಬಂದು ಈ 3 ಪ್ಲಾಟ್ ಅದಾವಲ್ಲ, 3 ಪ್ಲಾಟು ಶೋಭಾ ಹೇಳ್ದಂಗೆ ಇದು ಮಾರಿಬಿಟ್ರೆ ನಮ್ಗೆ ಹಣ ಬರ್ತದೆ ಅಂತೇಳಿ ಅದಕ್ಕೆ ಐಡಿಯಾ ಮಾಡ್ಯಾರ. ಅದು ಆಗಿಲ್ಲದಕ್ಕೋಸ್ಕರ ಏನು ಮಾಡ್ಯಾರ, ಅಂಗನವಾಡಿ ಶಾಲೆ ಕಟ್ಟಬೇಕಂತ ವಿರುದ್ಧ ಗುಡಿ ತಲ್ಲಿ ಶೋಭೆ ಮೇಲೆ ವಿರುದ್ಧಲಿದ್ದು ಗುಡಿ ಅಂಗನವಾಡಿ ಶಾಲೆ ಕಟ್ಟಬೇಕಂತ ಬಂದಾರ. ಆದರೆ ಇದೀಗ ಅಧಿಕಾರಿಗಳು ಅದೇ ಜಾಗದಲ್ಲಿ ಅಂಗನವಾಡಿಯನ್ನ ನಿರ್ಮಿಸಲು ಪಟ್ಟು ಹಿಡಿದಿರುವುದನ್ನು ಖಂಡಿಸಿ ಜಿಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಜಿಕೆ ಸ್ವಾಮಿ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದು ಭಕ್ತಾದಿಗಳಿಗೆ ಭರವಸೆ ಬಂದಂತಾಗಿದೆ. ಪಾಲಿಕೆ ಅಧಿಕಾರಿಗಳ ಈ ನಡೆಯನ್ನ ಖಂಡಿಸಿ ಮಾತನಾಡುತ್ತಾ, ಅಂದ್ರಾಳಿನಲ್ಲಿ ಸರ್ಕಾರಿ ಜಾಗ ಹೆಚ್ಚಿದೆ, ಅದು ನಿಮಗೆ ಸಮಂಜಸ ಅನಿಸದಿದ್ರೆ ನಮ್ಮ ಜಿಕೆ ಫೌಂಡೇಶನ್ ವತಿಯಿಂದ ಅಂಗನವಾಡಿಗೆ ಸೂಕ್ತ ಜಾಗ ನೀಡುವುದಾಗಿ ಜಿಕೆ ಸ್ವಾಮಿ ಗುಡುಗಿದರು. ಇಲ್ಲಿನ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆಯುಂಟು ಮಾಡಿದ್ದೇ ಆದರೆ ಮುಂದಿನ ಹೋರಾಟಕ್ಕೆ ಸಿದ್ಧರಾಗುವೆವು ಎಂದು ಎಚ್ಚರಿಕೆಯನ್ನ ನೀಡಿದರು. ನಾವು ಸುಮಾರಷ್ಟು ಟೈಮು ಚೇರ್ಮನ್ ಮಾತಾಡಿದ್ರು, ಕಾರ್ಪೊರೇಷನ್ ಚೇರ್ಮನ್ಗೆ. ಅವ್ರು ಕೂಡ ಇಲ್ಲ ಸರ್ ನಮಗೆ ಇದು ಬಂದಿದೆ, ಇಲ್ಲಾಂದರೆ ಬೇರೆ ಜಾಗ ತೋರಿಸಿದ್ರು ಕೂಡ ನಾವು ಅಲ್ಲಿ ಮಾಡಿದ್ರು ಕೂಡ ಅವರು ಒಪ್ಕೊಂತ ಇಲ್ಲ, ಅಲ್ಲೇ ಮಾಡ್ಬೇಕಂತ ಹೇಳಿದ್ದಾರೆ. ನಮಗೇನೋ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅನ್ನಿಸ್ತು. ಯಾಕಂದರೆ ನಾವು ಬೇರೆ ಜಾಗ ಕೂಡ ನಮ್ಮ ಫೌಂಡೇಶನ್ ಕೇಳಿದ್ರೆ, ನಮ್ಮ ಜಿಕೆ ಫೌಂಡೇಶನ್ ಕೂಡ ಕಡೆಯಲ್ಲಿದ್ದು ಕೂಡ ನಾವು ಕೊಡೋಕೆ ರೆಡಿ ಇದ್ದರೂ ಕೂಡ ಅವರಿಲ್ಲ ಅದೇ ಜಾಗ ಬೇಕಂತ ಕೇಳ್ತಾ ಇದ್ರೆ ನಮ್ಗೆ ಅದು ಸ್ವಲ್ಪ ಅನುಮಾನಾಸ್ಪದ ಉಂಟಾಗಿದೆ. ಮತ್ತೇನಂದ್ರೆ ಅದು ಮಂಗಳಮುಖಿಯರು, ಅವ್ರಿಗೆ ಆದಂಥ ಸುಮಾರಷ್ಟು ಪ್ರಾಬ್ಲಮ್ಸ್ ಇದೆ. ಅಂಥವ್ರ ಹತ್ರ ಹೋಗಿ ನಾವು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಒಳ್ಳೇದಲ್ಲ. ಇನ್ನೊಂದು ಅವ್ರು ಏನು ಅಲ್ಲೇನು ಮನೆಗಳು ಕಟ್ಕೊಂಡಿಲ್ಲ, ಎಲ್ಲ ನಿವಾಸ ಮಾಡ್ತಾ ಇಲ್ಲ, ಅದು ದೇವ್ರಿಗಂತೇಳಿ ಗುಡಿ ಕಟ್ಟಿದ್ದಾರೆ. ಇನ್ನೊಂದು ಏನಂದ್ರೆ ಅದು ಸಾರ್ವಜನಿಕರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಆ ಗುಡಿ ಬ್ಯಾಕ್ ಸೈಡ್ ಏನನ್ನ ಡೆವಲಪ್ಮೆಂಟ್ ಬೇಕಾದ್ರೆ ಏನನ್ನ ಒಂದು ರೆಂಟಲ್ ಇನ್ಕಮ್ ಬರೋ ಏನನ್ನ ನಾವು ಕಾಂಪ್ಲೆಕ್ಸ್ಗಳು ಕಟ್ಕೊಟ್ರೆ ಆ ಗುಡಿ ಡೆವಲಪ್ಮೆಂಟ್ ಆಗಲಿ ಫರ್ದರ್ ಎಕ್ಸ್ಪಾನ್ಷನ್ ಆಗಲಿ ಚೆನ್ನಾಗಿರುತ್ತೆ. ಅದು ಬಿಟ್ಟು ನಾವು ಅಲ್ಲಿ ಹೋಗಿ ಅಂಗನವಾಡಿ ಕಟ್ತೀವಂಬೋದು ನಮಗೇನೋ ಸರಿ ಅನಿಸಿಲ್ಲ. ಬೇರೆ ಸುಮಾರಷ್ಟು ಗೌರ್ಮೆಂಟ್ ಜಾಗಗಳಿದ್ದಾವೆ, ಅಲ್ಲಿ ಹೋಗಿ ಕಟ್ಟಿದ್ರೂ ಚೆನ್ನಾಗಿರ್ತದೆ. ಬಟ್ ನಿನ್ನೆ ಸಾಯಂಕಾಲ ನಮ್ಮ ಸಿಟಿ ಶಾಸಕರಾದಂಥ ಭರತಯ್ಯನವ್ರಿಗೂ ಮಾತಾಡಿದೆ. ಅವರು ಕೂಡ ಎಲ್ಲ ಅವರು ಕಾರ್ಪೊರೇಷನ್ ಕಮಿಷನರ್ಗೆ ಹೇಳಿದ್ದಾರೆ, ಇಲ್ಲ ಸ್ವಲ್ಪ ಹೋಲ್ಡ್ ಮಾಡಿ ಮಾಡ್ತೀನಿ ಅಂತೇಳಿ. ಅವರು ಕೂಡ ದಯವಿಟ್ಟು ಇದನ್ನು ಫರ್ದರ್ ಎಲ್ಲರನ್ನ ಶಿಫ್ಟ್ ಮಾಡೋ ಥರ ಇಲ್ಲ, ನಮ್ಮ ಕಡೆಯಲ್ಲಿ ಏನನ್ನ ಬೇಕಾದರೂ ಕೂಡ ನಾವು ಕೂಡ ಸಪೋರ್ಟ್ ಮಾಡೋಕ್ಕೆ ನಮ್ಮ ಜಿಕೆ ಫೌಂಡೇಶನ್ ಕಲಿತು ನಾವೆಲ್ಲರೂ ರೆಡಿ ಇದ್ದೀವಿ. ದಯವಿಟ್ಟು ಇದು ಜನರಿಗೆ ಒಳ್ಳೆ ಮಾಡೋಕ್ಕೆ ನಿಂತಿದ್ದೀವಿ. ಇದು ರಾಜಕೀಯವಾಗಿ ಏನು ಮಾಡಬಾರ್ದು ಅಂತೇಳಿ ನಮ್ಮದು ಮುಖ್ಯ ಉದ್ದೇಶ.